ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಇದಳಿಮ್ಮ, ಊಟ ತಂದಿದ್ದೀನಿ, ಊಟ ಮಾಡಿ. ಅಮ್ಮ, ಊಟ ತಂದಿದ್ದೀನಿ, ಪ್ಲೀಸ್ ಎದ್ದೇಳಿ, ಊಟ ಮಾಡಿ. ಅವನು ಕರೆದಿದ ತಕ್ಷಣ ಊಟ ಮಾಡಿದ್ರೆ ಬೇಜಾರು ಮಾಡ್ಕೊಂಡಿಲ್ಲ ಅಂತ ಅನ್ಕೋತಾನೆ. ಏನೋ 4-5 ಸಲ ಕರೀಲಿ, ಊಟ ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಿದ್ರಾಯ್ತು. ಅಮ್ಮ, ಐ ಆಮ್ ರಿಯಲಿ ಸಾರಿ. ನಾನು ನಿಮ್ಮ ಹತ್ರ ಅಷ್ಟೊಂದು ರೂಢ ಮಾತಾಡಬಾರ್ದಾಗಿತ್ತು. ಮಾತಾಡಿದೆ. ನಿಮಗೆ ನನ್ನಿಂದ ಬೇಜಾರಾಗಿದ್ರೆ ನಾನು ಸಾರಿ ಕೂಡ ಕೇಳ್ತೀನಿ. ಬಟ್ ನೀವು ಉಪವಾಸ ಇರ್ಬಿಡಿ, ನಂಗೆ ಅದು ನೋಡೋದಕ್ಕಾಗಲ್ಲ. ನೋಡಿ, ನೀವು ಊಟ ಮಾಡಲ್ಲ ಅಂದ್ರೆ ನಾನು ಅತ್ತೆ ಊಟ ಮಾಡ್ಲಿಲ್ವಾ? ಇವನ್ ಮುಖ ನೋಡಿದ್ರೆ ಅಮ್ಮ ಮಗ ರಾಜಿ ಆಗಲ್ಲ ಅಂತ ಗೊತ್ತಾಗತ್ತೆ. ಊಟ ಮಾಡಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ. ಇವನನ್ನ ಈ ಮೂಡಿಂದ ಹೊರಗೆ ತರೋದು ಹೇಗೆ, ಊಟ ಮಾಡಿಸೋದು ಹೇಗೆ? ದೇವ್ರೆ, ನೀನೇ ಕಾಪಾಡಬೇಕು. ಏ ವೇದಾಂತ್, ನೀನೊಬ್ಬ ಎಮೋಷನಲ್ ಫೂಲ್ ಅಂತ ನನಗೆ ಗೊತ್ತು ಕಣೋ. ನನಗೆ ಧಮಕಿ ಆಗ್ತೀಯ, ನನ್ನ ಹತ್ರನೇ ರೂಢಾಗಿ ಮಾತಾಡ್ತೀಯ. ನಿನ್ನನ್ನ ಸೆಂಟಿಮೆಂಟಲ್ಲೇ ಹೇಗೆ ಹೊಡಿತೀನಿ ನೋಡ್ತಾ ಇರ. ನೋ ಧ್ರುವ, ಯಾಕೋ ಹೀಗೆ ಮಾಡ್ತಾ ಇದೆಯಾ? ನಿಂಗೆ ನಮ್ಮನ್ನ ನೋಡಿದ್ರೆ ಏನೂ ಅನಿಸ್ತಾ ಇಲ್ವಾ? ತೀರ ಎಷ್ಟೊಂದು ಹಠ ಮಾಡಬಾರ್ದು ಕಣೋ. ಇದೇ ಥರ ಕೂತಲ್ಲೇ ಕೂತಿದ್ರೆ ಇನ್ನು ಯಾವಾಗಲೂ ಹುಷಾರಾಗೋದು, ಯಾವಾಗಲೂ ಮದುವೆ ಆಗೋದು? ನಿಂಗೆ ಬೇಗ ಹುಷಾರಾಗಲಿ ಅಂತ ವೇದಾಂತಣ್ಣ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಗೊತ್ತಾ? ನಿಂಗೋಸ್ಕರ ಅವ್ನು ಮೀಟ್ ಮಾಡ್ದಿರೋ ಡಾಕ್ಟರ್ ಇಲ್ಲ, ಕೊಡಿಸಿರೋ ಟ್ರೀಟ್ಮೆಂಟ್ ಇಲ್ಲ. ಒಬ್ಬ ಅಣ್ಣನಾಗಿ ಅವನು ಇನ್ನೆಲ್ಲ ಮಾಡಬೇಕು ಎಲ್ಲ ಮಾಡಿದ್ದಾನೆ. ಆದರೆ ನೀನು ಮಾತ್ರ ದೇವ್ರ ಥರ ಕೂತಲ್ಲೇ ಕೂತಿದ್ಯಾ. ಇನ್ನು ಎಷ್ಟು ದಿನ ಅಂತ ಹೇಳಿ ನಿನ್ನ ಮುಂದೆ ಈ ಥರ ಒಬ್ಬೊಬ್ಬರೇ ಮಾತಾಡ್ತಾ ಇರೋದು ಹೇಳು? ನಾನು, ವಿಕ್ಕಿ ಅಣ್ಣ, ವೈದೇಹಿ ಅಮ್ಮ ಎಲ್ಲರೂ ಎಷ್ಟಾಗುತ್ತೋ ಅಷ್ಟು ನಿಂತು ಇರ್ತಾ ಇದ್ದೀವಿ. ನೀನು ಮಾತಾಡಲ್ಲ ಅಂತ ಗೊತ್ತು, ನಿಂತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಆದರೆ ನೀನು ರೆಸ್ಪಾಂಡೇ ಮಾಡಲ್ಲ ಅಂತ್ಯ. ಇದು ತುಂಬ ಮೋಸ ಕಣೋ ಧ್ರುವ. ಮಾತಾಡ್ಸೋದ್ರ ಜೊತೆ ಮಾತಾಡಬೇಕು ತಾನೇ? ಸರಿನಪ್ಪ, ಈಗ ನೀನು ಮಾತಾಡಬೇಕು ಅಂದ್ರೆ ಏನು ಮಾಡಬೇಕು ಹೇಳು? ನಿನ್ಗೋಸ್ಕರ ನಾವೆಲ್ಲ ಏನು ಬೇಕಿದ್ರೂ ಮಾಡಕ್ಕೆ ರೆಡಿ ಆಗಿದ್ದೀವಿ.
ಅರ್ಥ ಆಯ್ತು ಬಿಡು. ನೀನ್ ಯಾಕೆ ಬ್ಲಶ್ ಮಾಡ್ತಾ ಇದೀಯಾ ಅಂತ ಇವಾಗ ಗೊತ್ತಾಯ್ತು. ಆ ಗೊಂಬೆ ನೋಡ್ಬಿಟ್ಟು ನಿನ್ ಗೊಂಬೆ ನೆನಪಾಗ್ತಿದಾಳ? ಪರವಾಗಿಲ್ಲ ಕಣೋ, ನಿನ್ ಕಣ್ ಮಿಟುಕಿಸ್ತಾ ಇರೋದು, ಬ್ಲಶ್ ಆಗ್ತಾ ಇರೋದು ನೋಡಿದ್ರೆ ಹೋಗಿದ್ದ ಜೀವ ವಾಪಸ್ ಬಂತು. ನಿನ್ ಕಣ್ ಮನ್ಸಲ್ಲಿ ಏನ್ ನೋಡ್ತಿದೆ ಅಂತ ನನಗ್ ಗೊತ್ತಿಲ್ವಾ? ಅದಕ್ಕೆ ಫೋನ್ ಮಾಡ್ಬೇಕಾ? ಬೇಡ್ವಾ? ಮಾಡ್ಲಾ ಫೋನು? ಮಾಡ್ತೀನಿ. ನಿನ್ ಹುಡುಗಿಗೆ ಇತ್ತೀಚೆಗೆ ಕೊಬ್ಬ ಬಂದಿದೆ ಕಣೋ, ನನ್ ಕಾಲೇ ಪಿಕ್ ಮಾಡಲ್ಲ ಅಂತಾಳೆ. ನೀ ಟೆನ್ಷನ್ ಮಾಡ್ಕೋಬೇಡ, ಹೇಗಾದ್ರೂ ಮಾಡಿ ನಾನು ಇಲ್ಲಿ ಕರ್ಸ್ತೀನಿ. ನೀನ್ ಹ್ಯಾಪಿ ಆಗಿರ್ಬೇಕು, ಓಕೆನಾ? ವೇದಾಂತ್, ಯಾಕೆ ಹಾಗೆ ಬಂದೆ? ಊಟನೂ ಮಾಡಿಲ್ಲ. ತಗೋ, ಜ್ಯೂಸ್ ಆದ್ರೂ ಕುಡಿ. ಹಸ್ವಿಲ್ಲ ಮೂಲ್ಯ. ಹಸ್ವಿಲ್ಲ ಅಂದ್ರೆ ಹೇಗೆ? ಸ್ವಲ್ಪ ಆದ್ರೂ ಕುಡಿ. ಬೇಡ ಮೂಲ್ಯ, ಪರವಾಗಿಲ್ಲ. ಪ್ರಪಂಚದಲ್ಲಿ ಯಾರಿಗೆ ಮೋಸ ಮಾಡಿದ್ರು ಏನೂ ಆಗಲ್ಲ, ಆದ್ರೆ ಹೊಟ್ಟೆಗೆ ಮಾತ್ರ ಮೋಸ ಮಾಡ್ಕೋಬಾರ್ದಪ್ಪ, ಪಾಪ ಬಂದ್ಬಿಡುತ್ತೆ. ಅಪ್ಪ ದೇವ್ರೆ, ಯಾಕೋ ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ಏನ್ ಮಾಡಿದ್ರು ತಡ್ಕೊಳಕ್ಕೆ ಆಗ್ತಿಲ್ವಲ್ಲಪ್ಪ. ಛೇ, ಏನ್ ಮಾಡೋದು? ಊಟ ಬೇರೆ ಮಾಡಿಲ್ಲ, ನಿದ್ದೆ ಬೇರೆ ಬರಲ್ಲ. ಏನಪ್ಪ ಮಾಡೋದು? ತನ್ನ ತನ್ನರ ತನ್ನ ನಾರೆ ತನ್ನ ತನ್ನರನ ಆಹಾ ತನ್ನ ತನ್ನರ ನನ್ನ ನಾರೆ ತನ್ನ ನನ್ನ. ಈ ಹಾಳಾದ ಹೊಟ್ಟೆನ ಯಾವನ್ ಕಂಡು ಹಿಡಿದ್ನೋ ಏನೋ. ಒಂದೊತ್ತು ಊಟ ಮಾಡಿಲ್ಲ ಅಂತ ಅಂದ್ರು ಹೊಟ್ಟೆ ಸೌಂಡ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಗಂಡಿಗೆ ಬಟ್ಟೆ ಕಟ್ಕೊಂಡ್ರು ನಿದ್ದೆ ಬರಲ್ಲ. ಇದೇ ತರ ಊಟ ಮಾಡದೆ ಗ್ಯಾಸ್ಟ್ರಿಕ್ ಆಗಿ ಗ್ಯಾಸ್ಟ್ರಿಕ್ ಇಂದ ಮಾರಕ ಕಾಯಿಲೆ ಬಂದು ನಾನು ಏನಾದ್ರೂ ಸತ್ತೋಗ್ಬಿಟ್ರೆ? ಬೇಡ ಬೇಡ, ಇಷ್ಟೊತ್ತಲ್ಲಿ ಸಾಯೋ ಮಾತೆಲ್ಲ ಆಡಬಾರ್ದು, ಒಳ್ಳೇದಲ್ಲ. ದೇವ್ರೆ, ಹೊಟ್ಟೆ ಬೇರೆ ಹಸಿತಿದೆ, ಏನಪ್ಪ ಮಾಡೋದು ಇವಾಗ? ಈಗ ನಾನು ಊಟ ಮಾಡಿದ್ರು ನೀರು ಕುಡಿದ್ರು ತಪ್ಪಾಗೋಗುತ್ತೆ. ತಪ್ಪಲ್ಲ, ದೊಡ್ಡ ತಪ್ಪಾಗೋಗುತ್ತೆ. ಗಂಡ ಅನ್ನೋ ಪ್ರಾಣಿಗೇನು ತಿಂದೇ ಇರುವಾಗ ಪತಿವ್ರತೆ ಶಿರೋಮಣಿ ಆಗಿರೋ ನಾನು ಏನಾದ್ರೂ ತಿಂದ್ರೆ ನೀರು ಕುಡಿದ್ರೆ ದೊಡ್ಡ ಅಪರಾಧನೇ ಆಗೋಗ್ಬಿಡುತ್ತೆ. ಹೇಳಿ ಕೇಳಿ ಗಂಡನೇ ದೇವರು ಅನ್ಕೊಂಡಿರೋ ನಾನು ಅವನೇ ಸರ್ವಸ್ವ ಅನ್ಕೊಂಡು ಅವನ ಹೆಸರು ಹೇಳ್ಕೊಂಡು ಉಸಿರಾಡೋ ನಾನು ಈಗ ಜ್ಯೂಸ್ ಕುಡಿದ್ರು ಊಟ ಮಾಡೋದು ತಪ್ಪಾಗೋಗುತ್ತೆ. ಸರಿ, ನಾನು ಊಟ ಮಾಡಲ್ಲ, ಹಂಗೆ ಮಲ್ಕೋತೀನಿ. ಬಾಯ್ ವೇದಾಂತ್. ಒಂದು ನಿಮಿಷ, ನಾನು ಉಪವಾಸ ಇದ್ದೀನಿ ಅಂತ ನೀನು ಉಪವಾಸ ಇರೋ ಅವಶ್ಯಕತೆ ಇಲ್ಲ. ಕೊಡು, ನಾನೇ ಕೊಡಿಸ್ತೀನಿ. ನಂಗೆ ಬೇಡ. ಏಕೆ? ನೀನು ಕುಡಿ ಫಸ್ಟು, ಆಮೇಲೆ ನಾನು ಕುಡಿತೀನಿ. ಇಲ್ಲಾಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಹಸಿವಾಗಿರೋದು ನಿನಗೆ, ನನಗಲ್ಲ. ನೀನು ಮೊದಲು ಕುಡಿ, ನಾನು ಆಮೇಲೆ ಕುಡಿತೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣಯ್ಯ, ನೀನು ಕುಡಿದ್ರೆ ನಾನು ಕುಡಿಯೋದು. ಸಮಾಧಾನ ತಗೋ. ಇನ್ನೊಂದು ಸಿಪ್ ಕುಡಿ. ನಾನು ಕುಡಿತೀನಿ, ಹಸಿವಾಗಿರೋದು ನಿನಗೆ. ನೀನು ಮೊದಲು ಕುಡಿ, ಆಮೇಲೆ ಕುಡಿತೀನಿ. ತಗೋ, ನೀನು ಕುಡಿ. ಆಮೇಲೆ ಕುಡಿತೀನಿ. ತಗೋ. ಬಿಡು ಬಿಡು, ನೀನೇ ಕುಡಿ. ಮೊದಲು ನೀನು ಕುಡಿ, ಆಮೇಲೆ ಮತ್ತೆ ಕುಡಿತೀನಿ. ಬೇಡ, ನೀನು ಕುಡಿ. ಕುಡಿ ಬಜಾರಿ. ನಂದಾಗ್ಲೇ ಊಟ ಆಗಿದೆ ಕಣಯ್ಯ, ನೀನು ಕುಡಿಲಿ ಅಂತ ಡೌ ಮಾಡ್ದೆ ಅಷ್ಟೆ. ನಾನು ಊಟ ಮಾಡೋವರೆಗೂ ತಾನು ಊಟ ಮಾಡಲ್ಲ ಅಂತ ಹೇಳ್ದವನು ಹೆಂಡತಿ ಹೇಳಿದ್ಲು ಅಂತ ಹೇಗೆ ತಿಂತಿದ್ದ ನೋಡು. ಇಲ್ಲ, ಇವನನ್ನು ಹೀಗೆ ಬಿಟ್ರೆ ಆಗಲ್ಲ. ಇವನೊಬ್ಬ ನನ್ನ ಕೈ ತಪ್ಪು ಹೋದ್ರೆ
ಎಲ್ಲರೂ ಹೊರಟೋಗ್ತಾರಷ್ಟೆ. ಆದಷ್ಟು ಬೇಗ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಬರೀ ಹಗಲೊತ್ತು ಆಟೋ ಓಡಿಸಿದ್ರೆ ಅಷ್ಟೇ ಸಾಲಲ್ಲ, ರಾತ್ರಿ ಹೊತ್ತು ಓಡಿಸ್ಬೇಕಾಗತ್ತೆ. ಆಗ ಮಾತ್ರ ನಾವು 4 ಕಾಸು ಸಂಪಾದನೆ ಮಾಡೋದಕ್ಕಾಗೋದು. ಸಂಜೆ ಬೇಗ ಬರ್ತೀನಿ, ನಮ್ಮ ಹತ್ರ ಇರೋ 25,000 ತಗೊಂಡು ಕೊಟ್ಬಿಟ್ಟು ಸೈಟ್ ಪೇಪರ್ಸ್ ಬಿಡಿಸ್ಕೊಂಡ್ಬರೋಣ. ಅಪ್ಪ ಅಪ್ಪ ಅವ್ರು ಬರ್ತಾ ಇದ್ದಾರಪ್ಪ. ಯಾರಮ್ಮ? ಅದೇಪ್ಪ ಸೈಟ್ ಪೇಪರ್ಸ್ ಶ್ಯೂರಿಟಿಗೆ ಇಟ್ಟಿದ್ರಲ್ಲ ಅವರು. ಯೋಧವ್ರೆ, ಏಜೆನ್ಸಿ ಅವರಾ? ಅವ್ರು ಯಾಕೆ ಇಲ್ಲಿಗೆ ಬರ್ತಾ ಇದ್ದಾರೆ? ಬಂದ್ಬಿಟ್ಟು ಎಲ್ಲ ದುಡ್ಡನ್ನ ಒಟ್ಟಿಗೆ ಕೊಡು ಅಂತ ಕೇಳಿದ್ರೆ ಎಲ್ಲಿಂದ ತಂದು ಕೊಡೋದು? ಬರೀ ಅವ್ರು ಬಂದ್ರೆ ನಾನೆಲ್ಲ ಹೊರಗಡೆ ಕೆಲಸದ ಮೇಲೆ ಹೋಗಿದ್ದೀನಿ ಅಂತ ಹೇಳ್ಬಿಡು. ಮಂಜುನಾಥ್ ಇದ್ದಾರಮ್ಮ? ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಸರ್. ಹೌದಾ? ಅವ್ರದ ಸ್ವಲ್ಪ ಮಾತಾಡಬೇಕಿತ್ತಲ್ಲ. ನೋಡಿ ಸರ್, ಒಂದೇ ಸಲ ದುಡ್ಡು ಕೊಡಿ ಅಂದರೆ ನಮಗೆ ಕೊಡೋಕ್ಕಾಗಲ್ಲ. ಸ್ವಲ್ಪ ಸಮಯ ಕೊಡಿ, ಎಲ್ಲ ಒಟ್ಟಿಗೆ ಕೊಟ್ಬಿಡ್ತೀವಿ. ಅಷ್ಟಕ್ಕೂ ನಾವು ಓಡೋಗೋ ಜನ ಅಲ್ಲ. ನಿಮಗೆ ನಂಬಿಕೆ ಬರಲಿ ಅಂತಲೇ ಆ ಪತ್ರ ಎಲ್ಲ ನಾನು ನಿಮ್ಮ ಹತ್ರ ಕೊಟ್ಟಿರೋದು. ನೋಡಿ ಸರ್, ನಾವು ದುಡ್ಡನ್ನ ನಿಮಗೆ ವಾಪಸ್ ಕೊಡೋವರೆಗೂ ಆ ಪತ್ರ ನಿಮ್ಮ ಹತ್ರನೇ ಇರಲಿ. ಆದರೆ ನೀವು ಪದೇ ಪದೇ ಈ ಥರ ಮನೆ ಹತ್ರ ಬರ್ತಿದ್ರೆ ನಮಗೂ ಮುಜುಗರ ಆಗುತ್ತೆ. ನಿಮ್ಮ ಸೈಟ್ ಪತ್ರ ಇಟ್ಕೊಂಡು ನಾನು ಏನು ಮಾಡಲಿ? ನನಗೆ ಯಾವುದಕ್ಕೂ ಯೂಸ್ ಆಗಲ್ಲ. ನಿಮ್ಮ ಸೈಟ್ ಪತ್ರ ನೀವೇ ಇಟ್ಕೊಳ್ಳಿ. ಮಂಜುನಾಥ್ ಅವ್ರನ್ನ ಕರಿತೀರಾ? ನನ್ನ ಸರ್ವಿಸಲ್ಲಿ ನಿಮ್ಮಂಥವ್ರನ್ನ ತುಂಬ ಜನ ನೋಡಿದ್ದೀನಿ. ಮಂಜು ಅವರು ಒಳಗಡೆ ಇದ್ದಾರಂತ ನನಗೆ ಗೊತ್ತಿದೆ. ನೀವಾಗೆ ಕರಿತೀರೋ ಅಥವಾ ನಾನೇ ಹೋಗಿ ಕರ್ಕೊಂಬರಲ್ಲ? ಇಲ್ಲ ಸರ್, ನಿಜವಾಗ್ಲೂ ಅವ್ರ ಮನೇಲಿಲ್ಲ. ಕರಿತೀರೋ ಇಲ್ವಾ? ಹ್ಞೂ ಸರ್, ಅವರಿಲ್ಲ. ಕರಿತೀರೋ ಇಲ್ವಾ ಪ್ಲೀಸ್? ರೀ, ಸ್ವಲ್ಪ ಬರ್ತೀರಾ? ಮನೇಲಿ ಇದ್ದು ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರಲ್ಲ ಮಂಜುನಾಥ್. ಸರ್, ಅದು ತಗೊಳ್ಳಿ ಮಂಜು ಅವರೇ ನಿಮ್ಮ ಸೈಟ್ ಪೇಪರು. ನಾನು ಇಟ್ಕೊಳ್ಳೋದಕ್ಕಾಗಲ್ಲ. ಅಮ್ಮ ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ಊಟ ಮಾಡಲಿಲ್ವಲ್ಲ, ಅದಕ್ಕೆ ಬೆಳಗ್ಗೆ ಎದ್ದು ನಾನೇ ಯೂಟ್ಯೂಬಲ್ಲಿ ನೋಡಿಕೊಂಡು 2 ರಿಂದ 3 ಥರದ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದೀನಿ. ಕಾಫಿ ಕೂಡ ಮಾಡಿದ್ದೀನಿ. ಅಮ್ಮನಿಗೆ ಕೊಟ್ಟು ಬರ್ತೀನಿ ತಾಳು. ಅಮ್ಮ, ಕಾಫಿ ಮಾಡ್ಕೊಂಬಂದಿದ್ದೇನೆ, ಕಾಫಿ ಕುಡೀರಿಮ್ಮ. ಅಮ್ಮ ಪ್ಲೀಸ್ ತಗೊಳ್ಳಿಮ್ಮ. ಅಮ್ಮ, ನನ್ನಿಂದ ನಿಮಗೆ ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಉಪವಾಸ ಮಾಡಿ ಊಟ ಬಿಟ್ಟು ನಿಮಗೆ ನೀವು ನೋವು ಕೊಟ್ಕೊಳ್ಬೇಡಿ. ನನ್ನ ಕೈಲದು ನೋಡೋದಕ್ಕಾಗಲ್ಲ. ನನ್ನಿಂದ ನೀವು ಊಟನೂ ಮಾಡಿಲ್ಲ, ಅಟ್ಲೀಸ್ಟ್ ಕಾಫಿ ಆದರೂ ಕುಡೀರಿಮ್ಮ. ಅಮ್ಮ, ಇನ್ನು ಎಷ್ಟೊಂದು ಕೋಪ ಮಾಡ್ಕೊಳ್ತೀರಾ? ಇನ್ನು ಎಷ್ಟು ದಿನಗಳ ಹತ್ರ ಮಾತು ಬಿಡ್ತೀರಾ? ಅಮ್ಮ, ಪ್ರತಿಯೊಂದು ತಪ್ಪಿಗೂ ಒಂದು ಕಾರಣ ಇರುತ್ತೆ, ಹಾಗೆ ಒಂದು ಕ್ಷಮೆ ಅಂತಾನೂ ಇರುತ್ತೆ. ನನ್ನಿಂದ ನಿಮ್ಗೆ ಏನಾದರೂ ಹರ್ಟ್ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಯಾರೇ ತಪ್ಪು ಮಾಡಿದ್ರು, ಯಾರೇ ಅನ್ಯಾಯ ಮಾಡಿದ್ರು ಪ್ರತಿಭಟಿಸ್ಬೇಕು, ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳ್ಕೊಟ್ಟಿದ್ದು ನೀವೇ ಅಲ್ವಾ?
ನೀವು ಅಮೂಲ್ಯ ಆರತಿ ವಿಚಾರದಲ್ಲಿ ಮಾಡಿದ್ದು ಸ್ವಲ್ಪ ಮಟ್ಟಕ್ಕೆ ತಪ್ಪು ಅನ್ನಿಸ್ತು. ಹಾಗಾಗಿ ಪ್ರಶ್ನೆ ಮಾಡಿದೆ ಅಷ್ಟೆ. ನಿಮಗೆ ನೋವು ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನಾನು ನಿಮಗೆ ತುಂಬ ಹರ್ಟ್ ಆಗೋ ರೀತಿ ಮಾತಾಡಿದೆ. ಐ ಆಮ್ ರಿಯಲಿ ಸಾರಿ. ಇಲ್ಲ ವೇದಾಂತ್, ವಿಚಾರ ಏನು ಅಂತ ತಿಳ್ಕೊಳ್ದೆ ನಾನೇ ತುಂಬ ರೂಢಾಗಿ ಬಿಹೇವ್ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನೀವು ಯಾವ ವಿಚಾರದಲ್ಲೂ ತಪ್ಪು ಮಾಡೋರೆಲ್ಲ. ಆದರೆ ಅಮೂಲ್ಯ ಆರತಿ ವಿಚಾರದಲ್ಲಿ ನೀವು ನಡ್ಕೊಳ್ಳೋದ ರೀತಿ ನನಗೆ ಇವತ್ತು ಸ್ವಲ್ಪ ಬೇಜಾರು ಮಾಡ್ತು. ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅವ್ರ ಮುಂದೆ ನಿಮ್ಮನ್ನು ಅವಮಾನ ಮಾಡಬೇಕು ಅಥವಾ ನಿಮಗೆ ಹರ್ಟ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ನನ್ನ ಇಂಟೆನ್ಷನ್ ಅಲ್ಲ. ನನಗೆ ಗೊತ್ತಮ್ಮ, ಇವತ್ತು ನಾನು ಮಾತಾಡಿದ ರೀತಿಯಿಂದ ನಿಮಗೆ ನೋವಾಗಿದೆ ಅಂತ. ನಿಮ್ಮ ಮುಂದೆ ಯಾವತ್ತೂ ಎದುರುಗಡೆ ನಿಂತು ಮಾತಾಡದೇ ಇರೋನು ಇವತ್ತು ಅವ್ರ ಮುಂದೆ ಇಷ್ಟೊಂದು ಜೋರಾಗಿ ಮಾತಾಡಿದೆ ಅಂತ ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನನಗೆ ನನ್ನ ಅಮ್ಮನೇ ಹೇಳ್ಕೊಟ್ಟಿದ್ದಮ್ಮ, ಯಾರೇ ತಪ್ಪು ಮಾಡಿದ್ರು ಅದನ್ನೇ ಪ್ರಶ್ನೆ ಮಾಡಬೇಕು ವೇದಾಂತ ಅಂತ. ನಿಮ್ಮ ಪ್ರಾಬ್ಲಮ್ ಏನಂತ ನಂಗೆ ಅರ್ಥ ಆಗಿದೆ. ದಯವಿಟ್ಟು ನನ್ನಿಂದ ಏನಾದ್ರು ನೋವಾಗಿದ್ರೆ ಕ್ಷಮಿಸಿ. ನೋಡಿ, ಕೆಲ್ಸಕ್ಕೆ ಬರಲ್ಲ ಅಂತ ಮಾತ್ರ ಹೇಳಬೇಡಿ. ಸರ್, ಆದರೂ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತಾ ಇದೆ. ನೋಡಿ ಮಂಜು ಅವರೇ, ಮತ್ತೆ ನಿಮ್ಮನ್ನು ಸೆಕ್ಯೂರಿಟಿ ಗಾರ್ಡಾಗಿ ಬನ್ನಿ ಅಂತ ನಾನು ಕರಿತಾ ಇಲ್ಲ. ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಪ್ರಮೋಷನ್ ಕೊಟ್ಟು ಸಂಬಳ ಜಾಸ್ತಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಬೆಸ್ಟ್ ಎಂಪ್ಲಾಯ್ ಆಫ್ ದಿ ಇಯರ್ ಅಂತ ಅವಾರ್ಡ್ ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ನೀವು ಆಗಲ್ಲ ಅಂತ ಹೇಳಬೇಡಿ ಪ್ಲೀಸ್, ಒಪ್ಕೊಳ್ಳಿ. ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದರೆ ನಾನು ನಿಮಗೆ ಬೇಡ ಅಂತ ಹೇಳೋದಕ್ಕಾಗೋದಿಲ್ಲ. ನೀವಿಟ್ಟಿರೋ ನಂಬಿಕೆನ ನಾನು ಉಳಿಸ್ಕೊತೀನಿ. ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಗುಡ್. ಇದು ಒಳ್ಳೆ ಕೆಲಸಗಾರ ಲಕ್ಷಣ ಅಂದರೆ. ಆದರೆ ಒಂದು ಕಂಡೀಷನ್, ನೀವೀಗ ಸಂಪಾದನೆ ಮಾಡ್ತಿದ್ದೀರಲ್ಲ ಅದಕ್ಕಿಂತ ಹೆಚ್ಚಿಗೆ ಸಂಬಳ ನಾವು ಕೊಡ್ತೀವಿ. ಬಟ್ ಬರೋ ಸಂಬಳದಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ತೀವಿ. ಆಗ ನೀವು ಆರಾಮಾಗಿ ಸಾಲ ತೀರಿಸ್ಕೊಂಡು ಹೋಗ್ಬೋದು. ರೀ, ಆಯ್ತು ಅಂತ ಹೇಳಿ. ಹಾಂ, ಆಯಿತು ಸರ್, ನೀವು ಹೇಳ್ದಾಗೆ ಆಗಲಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಸರಿ ಮಂಜವ್ರೆ, ನೀವು ನಾಳೆಯಿಂದನೇ ಕೆಲಸಕ್ಕೆ ಬಂದು ಜಾಯ್ನ್ ಆಗಿ. ಹಾಂ, ತಗೊಳ್ಳಿ ಪೇಪರು. ಬರ್ತೀನಮ್ಮ. ರೀ, ಅದಕ್ಕೆ ದೇವರಿದ್ದಾನೆ ಅಂತ ಹೇಳೋದು. ನಾವು ಅನ್ಕೊಂಡಂಗೆ ಸೈಟ್ ಪೇಪರ್ಸು ವಾಪಸ್ ಬಂತು, ಹಾಗೆ ನಿಮ್ಮ ಕೆಲಸ ಕೂಡ. ಅವನು ದೊಡ್ಡವನು. ಹೇಳಿ, ನಾನು ಮಾಡಿದ್ದು ಸರಿನಾ ತಪ್ಪ? ತಪ್ಪಲ್ಲ ವೇದಾಂತ್, ಸರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಕಾಫಿ ಕುಡೀರಿ, ನಾನೇ ಕೈಯಾರೆ ಮಾಡಿದ್ದೆ. ಕಾಫಿ ಚೆನ್ನಾಗಿದೆಯಮ್ಮ? ತುಂಬ ಚೆನ್ನಾಗಿದೆ ವೇದಾಂತ್. ಅಮ್ಮ, ಆನ್ಲೈನಲ್ಲಿ ಅಡುಗೆ ಮಾಡೋದು ಹೇಗೆ ಅಂತ ತಿಳ್ಕೊಂಡು ನಿಮ್ಮ ಫೇವ್ರೆಟ್ ವೆಜಿಟೇಬಲ್ ಪಲಾವ್ ಕೂಡ ನಾನೇ ಮಾಡಿದ್ದೀನಿ. ವೇದಾಂತ್, ಅದನ್ನೆಲ್ಲ ಯಾಕಪ್ಪ ಮಾಡಕ್ಕೆ ಹೋದೆ? ಸುಮ್ಮನೆ ತೊಂದರೆ ತಗೊಂಡೆ. ನಿಮಗೋಸ್ಕರ ನಾನು ಏನು ಬೇಕಾದ್ರೂ ಮಾಡೋಕೆ ರೆಡಿ ಇದ್ದೀನಿ.
ನನಗೆ ನೀವು ಖುಷಿಯಾಗಿರ್ಬೇಕು ಅಷ್ಟೇ. ಸರಿಯಮ್ಮ, ನೀವು ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ, ನಾನು ಫ್ರೆಶ್ ಅಪ್ ಆಗ್ತೀನಿ. ಎಲ್ಲ ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಮಾಡೋಣ. ನೋಡಿದ್ಯಾ ಅಮೂಲ್ಯ, ನಿನ್ನ ಗಂಡಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಒಂದು ರಾತ್ರಿ ನಾನು ಊಟ ಮಾಡಲಿಲ್ಲ ಅಂತ ಎಷ್ಟು ಒದ್ದಾಡ್ಬಿಟ್ಟ. ಬೆಳಗ್ಗೆ ಅವನೇ ಕಾಫಿ ಮಾಡಿ ತಂದ. ಈಗ ನನಗೋಸ್ಕರ ತಿಂಡಿ ಕೂಡ ರೆಡಿ ಮಾಡ್ತಿದ್ದಾನೆ. ಇದರಲ್ಲೇ ಗೊತ್ತಾಗತ್ತಲ್ವಾ ಅವನಿಗೆ ನನ್ನ ಮೇಲೆ ಎಷ್ಟು ಹುಚ್ಚು ಪ್ರೀತಿ ಇದೆ ಅಂತ. ಈ ಹುಚ್ಚು ಪ್ರೀತಿನ ಯಾರೇ ಬರಲಿ ಹೋಗಲಿ ಕಡಿಮೆ ಮಾಡೋಕ್ಕಾಗಲ್ಲ. ತಗೊಂಬನ್ನಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ.